ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೆ ನಮ್ಮ ಗುರಿ. ಈ ಒಂದು ಮ್ಯೂಚುವಲ್ ಫಂಡ್ ಹೂಡಿಕೆದಾರರು ಅವರಲ್ಲಿರುವಂತಹ ಒಂದು ಸ್ಟೇಟ್‌ನ ಬದಲಾವಣೆಯನ್ನು ಕೂಡ ಕಂಡು ಬರ್ತಾ ಇದೆ. ಇಲ್ಲಿ ಅವರಲ್ಲಿರುವಂತಹ ಒಂದು ಸ್ಟೇಟ್‌ಮೆಂಟ್ ಅನ್ನ ಪರಿಶೀಲನೆ ಮಾಡಿದಾಗ ಅವರ ಒಂದು ವೆಚ್ಚಗಳ ಲೆಕ್ಕಾಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನ ಕಂಡು ಬರುವಂತಹ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿದೆ. ಏಕೆಂದರೆ ಈ ಒಂದು ಬದಲಾವಣೆಗೆ ಕಾರಣಗಳು ಏನಂದ್ರೆ ಈ ಒಂದು ಸೆಬಿ ಏನಿದೆಯಲ್ಲ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದೆಯಲ್ಲ, ಈಗಿನ ಈ ಒಂದು 2026ರ ಹೊಸ ನಿಯಮಗಳ ಪ್ರಕಾರ ಈ ಒಂದು ಹೂಡಿಕೆದಾರರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಪಾರದರ್ಶಕತೆಯನ್ನು ಒದಗಿಸುವಂತದ್ದು ಬಹಳ ಅವಶ್ಯಕತೆ ಇದೆ ಇಲ್ಲಿ. ಯಾಕಂದ್ರೆ ಅಲ್ಲಿನ ನೀವು ವೆಚ್ಚಗಳ ಬದಲಾವಣೆಯನ್ನ ನೋಡಬಹುದು. ಸೊ ಇಲ್ಲಿವರೆಗೂ ಈ ಒಂದು ಮ್ಯೂಚುವಲ್ ಫಂಡಿನ ಎಕ್ಸ್ಪೆನ್ಸ್ ನ ರೇಷಿಯೋದಡಿಯಲ್ಲಿ ಕೆಲವೊಂದಿಷ್ಟು ವೆಚ್ಚಗಳು ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬ್ರೋಕರೇಜ್ ಮತ್ತು ಅದರ ಒಂದು ವಹಿವಾಟಿನ ಶುಲ್ಕ ಆಗಿರಬಹುದು, ಇದೆಲ್ಲವನ್ನ ಒಳಪಡಿಸುವಂತದ್ದು ಬಹಳ ಅವಶ್ಯಕತೆ ಇಲ್ಲ ಇಲ್ಲಿ. ಆದರೆ ಈ ಒಂದು ಹೊಸ ನಿಯಮಗಳ ಪ್ರಕಾರ ಇನ್ನು ಮುಂದೆ ಈ ಎಲ್ಲಾ ವೆಚ್ಚಗಳನ್ನ ಒಟ್ಟಾರೆಯಾಗಿ ಏನಂದ್ರೆ ಅವುಗಳ ಒಂದು ಅನುಪಾತದಲ್ಲಿನೇ ಸೇರಿಸಬಹುದು. ಇದೆಲ್ಲರಿಗೂ ಅವಕಾಶ. ಆದ್ರೆ ಇಲ್ಲಿ ಈ ಒಂದು ಹೂಡಿಕೆದಾರರು ತಮ್ಮ ಒಂದು ಹೂಡಿಕೆಯ ನಿಜವಾದಂತ ಒಂದು ಲೆಕ್ಕವನ್ನ ಸ್ಪಷ್ಟವಾಗಿ ಆಲೋಚನೆಯನ್ನ ಮಾಡಿಕೊಳ್ಬೇಕು. ಯಾಕಂದ್ರೆ SIP ಮೇಲೆ ಇರುವಂತಹ ಒಂದು ಪರಿಣಾಮ ಏನಂದ್ರೆ ಇಲ್ಲಿ ಅಲ್ಲಿರುವಂತಹ ಹೊಸ ರೂಲ್ಸ್ಗಳು ನಿಮ್ಮ ಮಾಸಿಕವಾದಂತಹ ಒಂದು SIPಯ ಮೊತ್ತದಲ್ಲಿ ಇಲ್ಲಿ ಖಂಡಿತವಾಗಿ ಯಾವುದೇ ಬದಲಾವಣೆಯನ್ನ ಆಗುವುದಿಲ್ಲ. ಆದ್ರೆ ನಿಮ್ಮ ಒಂದು ಸ್ಟೇಟ್ಮೆಂಟ್ ಆಗಿರಬಹುದು, ಇಲ್ಲಂದ್ರೆ ಯಾವುದೇ ಆ್ಯಪ್ಗಳಲ್ಲಿ ಎಕ್ಸ್ಪೆನ್ಸ್ ನ ಒಂದು ರೇಷಿಯೋ ಕೂಡ ಹೆಚ್ಚಾಗಿದೆ ಎನ್ನುವಂಥದ್ದನ್ನ ಸಹ ಕಾಣಬಹುದು ನೀವಲ್ಲಿ. ಇಲ್ಲಿ ಹೊಸ ಶುಲ್ಕಗಳನ್ನ ಸೇರಿಸುವುದರಿಂದ ಅಲ್ಲ, ಹಿಂದಿನಿಂದ ಮರೆಯಾಚಲಾಗಿರುವಂತಹ ಆ ಒಂದು ಎಲ್ಲಾ ವೆಚ್ಚಗಳನ್ನ ಸಹ ಈಗಿನ ಈ ಒಂದು ಪ್ರಮಾಣದಲ್ಲಿ ಬಹಿರಂಗಪಡಿಸುತ್ತಿರುವುದರಿಂದ ಇದೆಲ್ಲದಕ್ಕೂ ಕಾರಣ ಆಗಬಹುದು. ಆದ್ರೆ ಇಲ್ಲಿ ಹೂಡಿಕೆದಾರರಿಗೆ ಏನ್ ಲಾಭ ಅಂದ್ರೆ ಇಲ್ಲಿವರೆಗೂ ನಾನು ಹೇಳಿದ್ನಲ್ಲ, ಆ ಒಂದು ಬದಲಾವಣೆಯಿಂದ ಹೂಡಿಕೆದಾರರಿಗೆ ಸಾಕಷ್ಟು ಪ್ರಯೋಜನಗಳು ಕೂಡ ಇದಾವೆ. ಯಾಕಂದ್ರೆ ಹಲವಾರು ಮ್ಯೂಚುವಲ್ ಫಂಡ್ಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಿಖರವಾಗಿ ಹೋಲಿಕೆಯನ್ನು ಮಾಡಲಿಕ್ಕೆ ಬಹಳ ಸಾಧ್ಯ ಇದು. ಏಕೆಂದ್ರೆ ಹೂಡಿಕೆಯ ಮೇಲೆ ನಿಜವಾಗಲೂ ತಿಳ್ಕೊಳ್ಬೇಕಾಗಿರುವಂತ ಸುಲಭವಾದಂತ ಒಂದು ವೆಚ್ಚವೂ ಕೂಡ ಇದೆ. ಆ ನಂತರ ಪೋರ್ಟ್‌ಫೋಲಿಯೋದಲ್ಲಿ ಅದರ ಒಂದು ನಿರ್ವಹಣೆಯಲ್ಲಿ ಹೆಚ್ಚಿನ ಒಂದು ಸ್ಪಷ್ಟತೆಯನ್ನು ಕೂಡ ಇದೆ. ಆ ನಂತರ ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ ನಿಮ್ಮಲ್ಲಿರುವಂತಹ ಒಂದು ಲೇಟೆಸ್ಟ್ ಸ್ಟೇಟ್ಮೆಂಟ್ ಆಗಿರಬಹುದು, ಇಲ್ಲಾಂದ್ರೆ ಆ್ಯಪ್ ಅಲರ್ಟ್ ಗಳನ್ನ ಕೂಡ ಗಮನಿಸಬಹುದು. ಅಲ್ಲಿ ಏನಂದ್ರೆ ಅವುಗಳ ಒಂದು ವೆಚ್ಚದ ವಿಭಾಗವನ್ನು ಕೂಡ ಪರಿಶೀಲನೆ ಮಾಡ್ಕೋಬೇಕು ನೀವು. ಇಲ್ಲಿ ನಿಮ್ಮ ಒಂದು ವೆಚ್ಚವನ್ನ ಹೆಚ್ಚಿಸಿದರೆ ಆ ಒಂದು ಫಂಡಿನ ಪ್ರದರ್ಶನವನ್ನ ಏನಿದೆಯಲ್ಲ ಅದನ್ನ ನೀವು ಚೇಂಜ್ ಮಾರ್ಕ್ ಜೊತೆಗೆ ಹೋಲಿಕೆಯನ್ನ ಮಾಡ್ಕೊಳ್ಳಬಹುದು. ಆನಂತರ ನಿಮಗೆ ಯಾವುದೇ ರೀತಿಯಾಗಿ ಹೂಡಿಕೆಯ ಒಂದು ಅವಶ್ಯಕತೆಯನ್ನ ಇದ್ರೆ ಇದರ ಒಂದು ಪರಿಷ್ಕರಣೆಯನ್ನ ಮಾಡ್ಕೊಳ್ಬಹುದು. ಇಲ್ಲಿ ಯಾಕಂದ್ರೆ ಅದನ್ನು ಕೂಡ ಸಮಾರೋಪ ಅಂತಾನೆ ಹೇಳ್ತೀನಿ. ಅಂದ್ರೆ ಪ್ರಾರಂಭದಲ್ಲಿ ಹೊಸ ನಿಯಮಗಳಿಂದ ಅದರ ಒಂದು ಅಂಕಿಅಂಶಗಳ ಪ್ರಕಾರ ನೋಡಬಹುದು. ಯಾವುದೇ ಒಂದು ವ್ಯತ್ಯಾಸವನ್ನ ಕಂಡು ಬಂದ್ರೂ ದೀರ್ಘಾವಧಿಯಲ್ಲಿ ಇರುವಂತಹ ಒಂದು ಮಾರುಕಟ್ಟೆಯಲ್ಲಿ ಅದರ ಒಂದು ಪಾರದರ್ಶಕದ ಕಡೆಗೆ ಮಹತ್ವದ ಒಂದು ಹೆಜ್ಜೆಯನ್ನ ಕೂಡ ಇಡಬೇಕು. ಯಾಕಂದ್ರೆ ಹೂಡಿಕೆದಾರರು ತಮ್ಮಲ್ಲಿರತಕ್ಕಂತ ಗುರಿಗಳನ್ನ ಸಾಧಿಸಲಿಕ್ಕೆ ನಿಯಮಿತವಾಗಿ ಅದರ ಒಂದು ಸ್ಟೇಟ್ಮೆಂಟ್ ಅನ್ನ ಪರಿಶೀಲನೆ ಮಾಡಿಕೊಂಡು ಜಾಗರೂಕರಾಗಿರುವಂತದ್ದು ಬಹಳ ಅವಶ್ಯಕತೆ ಇಲ್ಲಿ. ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮಾಡಿ ನನಗೆ. ನನ್ನ ಈ ಒಂದು ವಿಡಿಯೋವನ್ನ ಇಷ್ಟವಾದ್ರೆ ಎಲ್ಲರೂ ಲೈಕ್ ಮಾಡಿ. ಮೊದಲ ಬಾರಿಗೆ ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನಲ್ ಅನ್ನ ಯಾರಾದರೂ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.